ಹಾಯ್ ಕವಿ ಕುಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಕೊಕೊನಟ್ ರೈಸ್ ಗೀ ರೈಸನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಕೊಂಡು ಮಿಕ್ಸಿನಲ್ಲಿ ಮಾಡಿಕೊಂಡು ಅದನ್ನು ಅದ್ರ ಜ್ಯೂಸನ್ನ ಶೋಧಿಸ್ಕೊಂಡಿದ್ದೀನಿ. ನೋಡಿರಿ ಈ ಥರ ಇರುತ್ತೆ. ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಲ್ಲ, ನಾನು ಸ್ವಲ್ಪನೇ ಹಾಕ್ತೀನಿ. ನೋಡಿರಿ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ ಒಂದು 2 ಅಷ್ಟು, ಜಾಸ್ತಿ ಇಲ್ಲ. ಮೆಣಸು ಒಂದು 4, ಪಲಾವ್ ಎಲೆ ಒಂದು 2, ಒಂದು ಈರುಳ್ಳಿ ದೊಡ್ಡ ಸೈಜು, ಒಂದು 2 ಹಸಿಮೆಣಸಿನ್ಕಾಯಿ. ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದ್ರದ್ದು 1.5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನಿಲ್ಲಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೈಸ್ನ, ಹಾಗಾಗಿ ನಾನಿಲ್ಲೇ 5.5 ಗ್ಲಾಸ್ನಷ್ಟು ಕೊಬ್ಬರಿ ಹಾಲನ್ನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದ್ರ ಜೊತೆನಾದರೂ ಊಟ ಮಾಡ್ಕೋಬೋದು. ಚಿಕನ್, ಮಟನ್, ಎಗ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿದು ಕುದಿಗೆ ಬಂದಮೇಲೆ ರೈಸ್ ಹಾಕ್ಬಿಟ್ಟು 2 ವಿಸಿಲ್ ಹಾಕಿಸ್ತೀನಿ. ನೋಡಿರಿ ಇದು ಕುದಿಗೆ ಬರ್ತಾ ಇದೆ. ಇವಾಗ ಇಷ್ಟು ಬಂದರೆ ಸಾಕು. ಈ ರೈಸ್ ಹಾಕಿ ನೀವು ಕ್ಲೋಸ್ ಮಾಡಿಬಿಡಿ. ಒಂದು 2 ವಿಸಿಲ್ ಹಾಕಿಸಿ ಸಾಕು. ನೋಡಿರಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.